ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್. ನಾನು ದೀಪಾ. ಇವತ್ತು ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ಒಂದೊಳ್ಳೆ ಬ್ರೇಕ್ಫಾಸ್ಟಿಂದ. ಸೊ ಇವತ್ತು ಬಟರ್ ಪನ್ನೀರ್ ಗ್ರೇವಿ ಮಾಡೋ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಬಟರ್ ಪನ್ನೀರ್ ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರಿಗೆ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಟೊಮೊಟೊ ತಗೊಂಡಿದ್ದೀನಿ. ಜೊತೆಗೆ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊತಾ ಇದ್ದೀನಿ. ಹಾಗೆ ಮಸಾಲ ಐಟಮ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಸೋಂಕಾಳು, ಏಲಕ್ಕಿ, ಗಸಗಸೆ, ಪಲಾವ್ ಎಲೆ, ಮರಾಠಿ ಮೊಗ್ಗು ಎಲ್ಲ ಮಸಾಲನೂ ಹಾಕ್ಕೊಂಡು ಒಂದು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಒಂದು ಟೀ ಗ್ಲಾಸ್ ಅಷ್ಟು ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು 2 ವಿಸಿಲ್ ಇಲ್ಲ ಅಂದರೆ 1 ವಿಸಿಲ್ ತೊಗೊಬೇಕಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲನೂ 1 ವಿಸಿಲ್ ಇಲ್ಲಾಂದರೆ 2 ವಿಸಿಲ್ ತಗೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳೋದು. ಈ ಥರ ಮಾಡಿ ನೋಡಿ ಒಂದ್ಸತಿ. ಅಂದರೆ ಹೋಟೆಲಲ್ಲಿ ಟೈಪ್ ಸಿಗುತ್ತಲ್ವ, ಆ ಥರ ಟೇಸ್ಟ್ ಸಿಗುತ್ತೆ. ಸೊ ಇವಾಗ ಅದು ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಅದೇ ಕುಕ್ಕರಲ್ಲಿ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಬಟರ್ ಪನ್ನೀರ್ ಮಸಾಲ ಆಗಿರೋದ್ರಿಂದ ಬೆಣ್ಣೆ ಹಾಕ್ಕೊಬೇಕಾಗುತ್ತೆ. ಬೆಣ್ಣೆ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಂಡು ಮಾಡ್ಕೊಬೋದು, ಇಲ್ಲಾಂದರೆ ತುಪ್ಪ ಹಾಕ್ಕೊಂಡು ಮಾಡ್ಕೊಬೋದು. ತುಂಬ ರುಚಿಯಾಗಿ ಬರುತ್ತೆ. ಬೆಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಇವಾಗ ನಾವೇನು ಪನ್ನೀರು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀರಿ ಅದನ್ನು ಇಲ್ಲಿ ಹಾಕ್ಕೊತಾ ಇದ್ದೀರಿ. ಪನ್ನೀರ್ ಬಂದು ಎಷ್ಟು ಬೇಕಾದರೂ ತಗೊಳ್ಳಿ ಮನೆಯಲ್ಲಿ ಕ್ವಾಂಟಿಟಿ ನೋಡಿಕೊಂಡು. ಸೊ ಇವಾಗ ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ನಾವೇನು ಮಸಾಲ ಹಾಕಿದ್ದೀರೋ ಅದೆಲ್ಲ ಅದಕ್ಕೆ ಹಿಡಿಯೋ ಗಂಟ. ಸೊ ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ರು ಮಸಾಲಾನ ಅದನ್ನು ಇಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಗ್ರೇವಿ ಬಂದು ತಿಕ್ಕಾಗೇ ಇರಬೇಕು, ನೀರನ್ನ ಜಾಸ್ತಿ ಹಾಕ್ಕೊಳಂಗಿಲ್ಲ. ನೋಡಿಕೊಂಡು ನೀರು ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬ ರುಚಿಯಾಗಿರುವ ಪನ್ನೀರ್ ಬಟರ್ ಗ್ರೇವಿ ರೆಡಿ ಆಗುತ್ತೆ. ಹೋಟ್ಲಲ್ಲೆಲ್ಲ ಸಿಗುತ್ತಲ್ವ, ಆ ಥರನೇ ಟೇಸ್ಟ್ ಇರುತ್ತೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ನಾನು ಬಂದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಲಾಸ್ಟಿಗೆ ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಇಷ್ಟು ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಚಪಾತಿಗೆ ಮತ್ತು ರೊಟ್ಟಿ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಚಪಾತಿ ಮಾಡ್ಕೊಂಡಿದ್ದೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಟಿಫನ್ ಕಟ್ಟಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು, ಯಜಮಾನ್ರು ಡ್ಯೂಟಿಗೆ ಹೋದರು. ಅಮ್ಮ ಮತ್ತು ತಂಗಿಗೂ ಬ್ರೇಕ್ಫಾಸ್ಟ್ ಕೊಟ್ಟು ನಾವೆಲ್ಲರೂ ತಿಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು KR ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀರಿ. ಸೊ ನನ್ನ ತಂಗಿಗೆ ಕೆಲವೊಂದು ಶಾಪಿಂಗ್ ಮಾಡಬೇಕಂತೆ, ಅಂದರೆ ಟಾಪ್ಸು ಆ ಥರವೆಲ್ಲ. ಹಂಗಾಗಿ ಹೋಗಿ ಇಸ್ಕೊಂಬರೋಣ ಅಂತೇಳಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀರಿ ಮಾರ್ಕೆಟ್ಗೆ. ಹೋಗುವಾಗ ತುಂಬಾ ಮಳೆ ಅಂದರೆ ಮಳೆ. ಆ ಮಳೆಯಲ್ಲೂ ಕೂಡ ಹೋಗ್ತಾ ಇದ್ರಿ, ಯಾಕಂದರೆ ಅವರು ಊರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ನಮಗೆ ನಾಳೆ ನಾಳಿದ್ದು ಹೋಗೋದಕ್ಕೆ ಆಪ್ಷನಲ್ ಇಲ್ಲ, ಹೋಗಲೇಬೇಕಾಗಿತ್ತು. ಸೊ ಮಳೆ ಬೀಳ್ತಾ ಇದ್ರೇನು ನಿಲ್ಲುತ್ತೆ ಅಂತೇಳಿ ಹೊರಟ್ರಿ. ನಮ್ಮ ಅದೃಷ್ಟಕ್ಕೆ ಬಸ್ಸಲ್ಲಿದ್ದಾಗೆ ಮಳೆ ಬೀಳ್ತಾ ಇತ್ತು. ಇಳಿದ ಮೇಲೆ ಮಳೆ ನಿಂತಾಯಿತು. ಸರಿ ಅಂತ ಹೇಳ್ಬಿಟ್ಟು ಹೋಗಿ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಏನೇನು ಶಾಪಿಂಗ್ ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ಶೇರ್ ಮಾಡ್ಕೊತೀರಿ. ಮಳೆಯಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿ ಆ ಮಳೇಲಿ ಕೂಡ ಅಷ್ಟೊಂದು ಜನ ಇದ್ದರು. ಅದನ್ನ ನೋಡಿ ನನಗಂತೂ ಮಳೇಲಿದ್ರೇನು ಜನ ಶಾಪಿಂಗ್ ಮಾಡೋದು ಬಿಡೋದಲ್ಲ ಅನಿಸ್ತು. ಸೊ ಇವಾಗ ಮನೆಗೆ ಬಂದ್ರಿ. ನಾವು ಏನೇನು ತಗೊಂಡಿದ್ದೀರಿ ಅನ್ನೋದನ್ನು ಇಲ್ಲೆಲ್ಲ ಇಟ್ಟು ತೋರಿಸ್ತಾ ಇದ್ದೀನಿ. ನನ್ನ ತಂಗಿ ಟಾಪ್ಸ್ ಬೇಕಂತಲೇ ಹೋಗಿದ್ದು. ಸೊ ಇವಾಗ ಒಂದೊಂದೇ ತೋರಿಸಿ ವೇರ್ ಮಾಡಿ ತೋರಿಸ್ತಾ ಇದ್ದಾಳೆ. ಫಸ್ಟ್ ಟಾಪ್ ಇದು. ಎಲ್ಲ ಟಾಪ್ನು ಬಂದು 350. ನನಗೆ ನೋಡಿ ಇವಾಗ ಬ್ಲ್ಯಾಕ್ ತೋರಿಸ್ತಾ ಇದ್ದಾಳಲ್ವ, ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ಸೈಜ್ ಬಂದು ಇದು XL, ಅವಳಿಗೆ XL ಕರೆಕ್ಟಾಗಿ ಆಗುತ್ತೆ. ಸೊ ಇದನ್ನು ಬೇಡನೇ ಅಂತ ಇದ್ಲು ಅವಳು. ನಂಗೆ ತುಂಬ ಇಷ್ಟ ಆಯಿತು, ತಗೋ ಅಂತೇಳಿ ಬಲವಂತ ಮಾಡಿ ಇದನ್ನ ಇಸ್ಕೊಂಬಂದಿದ್ದು. ಸೊ 3ನೇ ಟಾಪ್ ಬಂದು ಇದು ರೆಡ್ ಕಲರು. ಇದು ತುಂಬ ಚೆನ್ನಾಗಿತ್ತು. ಅವಳಿಗೆ ಹಾಕ್ಕೊಂಡಾಗ ಈ ಥರ ಬೆಲ್ಟ್ ಬಂದಿತ್ತು. ಇದನ್ನೂ ಅಷ್ಟೇ ನನ್ನ ಸೆಲೆಕ್ಷನ್ನು. ನನಗಿದು ತುಂಬಾ ಇಷ್ಟ ಆಯಿತು. ಇದು ಮತ್ತು ಬ್ಲ್ಯಾಕ್ ಅವೆರಡಂತೂ ನನ್ನ ಫೇವ್ರೇಟು. ನಿಮ್ಗೆ ಯಾವ್ದು ಇಷ್ಟ ಆಯಿತೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲ ಟಾಪ್ನು ಅಷ್ಟೇ 350. ಸೊ ಇದೊಂದು
ಇದೂ ಅಷ್ಟೇ, ಇದೂ ಚೆನ್ನಾಗಿತ್ತು. ಎಲ್ಲ ಟಾಪ್ಸು ಅಷ್ಟೇ ನನ್ನ ತಂಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲನೂ ಹುಡುಕಿ ಯೋಚನೆ ಮಾಡಿನೇ ತಗೊಳೋದು ಹುಡುಗಿ. ನನ್ನಂಗೆ ಯಾರು ಸಿಗ್ತಾ ಅದು ತಗೊಳಲ್ಲ. ಸೊ ಇದು ಅವಳಿಗೆ ಫೇವ್ರೇಟ್ ಅಂತೆ. ನನಗೂ ಇಷ್ಟ ಆಯಿತು, ಆದರೆ ನನಗೆ ಅವೆರಡು ತುಂಬ ಇಷ್ಟ ಆಯಿತು. ಇದು ಅವಳ ಫೇವ್ರೇಟು. ಇದೂ ಚೆನ್ನಾಗಿತ್ತು. ಎಲ್ಲ ಟಾಪ್ಸೂ ತುಂಬ ಚೆನ್ನಾಗಿತ್ತು. ನಾವು ಕೊಟ್ಟಿರೋದು 350. ನಿಮ್ಗೆ ಏನು ಅನಿಸ್ತು ಹೇಳಿ. ಈ ಟಾಪ್ ಬಂದು 250. ಇದು ನನ್ನ ಸೆಲೆಕ್ಷನು. ನನಗೆ ಈ ಟಾಪ್ ತುಂಬ ಇಷ್ಟ ಆಯಿತು. ಪ್ಯೂರ್ ಕಾಟನ್ನು, ನೋಡೋಕ್ಕೆ ಸಿಂಪಲ್ ಆಗಿದ್ರೇನು ಬಟ್ಟೆ ತುಂಬ ಚೆನ್ನಾಗಿದೆ. ಮತ್ತು ಕಾಲರ್ ಬಂದಿದೆಯಲ್ವ ಡಿಸೈನು, ಅದು ತುಂಬ ಇಷ್ಟ ಆಯಿತು ನನಗೆ. ಇದು ಅಷ್ಟೇ 250 ಟಾಪ್ಸು. ಇದು ಚೆನ್ನಾಗಿತ್ತು. ಇದೇನೋ ನನ್ನ ತಂಗಿಗೆ ಇಷ್ಟ ಆಗಿಲ್ಲಂತೆ, ನನಗಿಷ್ಟ ಆಯಿತು. ಸೊ ಟೋಟಲು 5 or 6 ಏನೋ ತಗೊಂಡಿದ್ದು. ಎಲ್ಲನೂ ತುಂಬ ಚೆನ್ನಾಗಿತ್ತು. ವರ್ತ್ ಅನಿಸ್ತು ನನಗೆ. ನಿಮಗೇನು ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ 2 ಜೊತೆ ಚಪ್ಪಲಿ ತಗೊಂಡ್ಲು. ಇದು ಬಂದು 150ನೋ 100 ಏನೋ. ಇದು ಚೆನ್ನಾಗಿತ್ತು ಚಪ್ಪಲಿ. ಮತ್ತು ಇನ್ನೊಂದು ಶೂ, ಇದು ಇವಾಗ ನೆನಪು ಬಂತು, ಅದು 100, ಇದು 150 ಶೂ. ಎರಡೂ ಚೆನ್ನಾಗಿತ್ತು. 2 ಜೊತೆ ಚಪ್ಪಲಿ ಮತ್ತು ಟಾಪ್ಸ್ ತಗೊಂಡಿದ್ದು. ಹಾಗೆ ಕೆಲವೊಂದು ತರಕಾರಿ, ಹೂವು ಅಂಥದ್ದೇ ತಂದಿದ್ದು, ಮತ್ತಿನ್ನೇನು ತಂದಿಲ್ಲ. ಸೊ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎದ್ದಿದ್ದೀನಿ. ನಾನು ಬೇಗ ಇದ್ದೆ, ಮಕ್ಕಳು ಸ್ಕೂಲ್ ಇದೆಯಲ್ವಾ, ಹಾಗಾಗಿ ಬ್ರೇಕ್ಫಾಸ್ಟ್, ಟೀ, ಕಾಫಿ, ಹಾರ್ಲಿಕ್ಸ್ ಎಲ್ಲ ಕೊಡಬೇಕಂತ. ಸೊ ನನ್ನ ಮಗ ಎದ್ಬಿಟ್ಟು ಹೋಗ್ಲಾಡ್ತಾ ಇದ್ದಾನೆ. ಮೊಬೈಲ್ ನೋಡ್ತಾ ಇದ್ದಾರೆ. ನನ್ನ ತಂಗಿ ಅಂತೂ 8 ಗಂಟೆ ಆಗುತ್ತೆ. ನನ್ನ ಮಗಳು ಬುಜ್ಜು ಬುಜ್ಜು ಮಳೆ ಇರೋದ್ರಿಂದ ಬಟ್ಟೆ ಒಗ್ದಾಕಿದ್ರಿ ಎಂಥದ್ದು ಆರಿಲ್ಲ. ಇವಾಗ ಬಟ್ಟೆ ಎಲ್ಲ ಹಾರಕ್ಬೇಕು. ಒಂದು ರೌಂಡ್ ಬಟ್ಟೆ ವಾಶ್ ಮಿಷಿನ್ಗೆ ಹಾಕ್ಬಿಟ್ಟು ಬಂದಿದ್ದೀನಿ. ಇವಾಗ ನಮ್ಮ ಯಜಮಾನ್ರಿಗೆ ನಮ್ಮಮ್ಮಗೆ ಟೀ ಕೊಟ್ಟಿದ್ದಾಯಿತು, ನಾನು ಕುಡಿದಿದ್ದಾಯಿತು. ಇವ್ರನ್ನಿಬ್ಬರು ನೆಬ್ಬರಿಸ್ತಾ ಇದ್ದೀನಿ. ನೀನೇನು ಟೀ ಕುಡಿತೀಯಾ? ಕೊಡಕ್ಕ? ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ ಬಂದೇನೇಳೋ, ಟಮಾಟೋ ಬಾತ್ ಮಾಡ್ತೀನಿ ನನ್ನ ಸ್ಟೈಲಲ್ಲಿ. ಸೈಡ್ ಡಿಶ್ ಚಟ್ನಿ ಇಲ್ಲ, ಮೊಸರು ಬಜ್ಜಿ. ಮೊಸರು ಬಜ್ಜಿ ಮಾಡಲ್ಲ, ಚಟ್ನಿ ಮಾಡ್ತೀನಿ. ಕೋಲ್ಡ್ ಆತೈತೆ ಬುಜ್ಜು ಅಂತಾನೆ ಇದೆಯಾ? ಬನ್ನಿ ಇವಾಗ ನಾವು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಣ. ಕುಕ್ಕರ್ಗೆ ತುಪ್ಪ ಎಣ್ಣೆ ಹಾಕ್ಕೊಳ್ಳೋಣ. ಬಿಸಿ ಆಗಿದೆ. ಸೊ ತುಪ್ಪ ಎಣ್ಣೆ ಬಿಸಿ ಆದಮೇಲೆ ಇವಾಗ ಚಕ್ಕೆ ಲವಂಗ ಮಸಾಲ ಐಟಮ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಸೊ ಟೊಮಾಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಉಪ್ಪು, ಅರಿಶಿಣ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಮಸಾಲ ಐಟಮ್ ಬಂದು ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ, ಜೀರಿಗೆ ಪುಡಿ, ಒಂದು ಸ್ವಲ್ಪ ಪೆಪ್ಪರು, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಂಡ್ರೆ ಒಂದೊಳ್ಳೆ ಟೇಸ್ಟಿಯಾಗಿರುವ ಟೊಮಟೊ ಬಾತ್ ರೆಡಿ ಆಗುತ್ತೆ. ಸೊ ಬನ್ನಿ. ಸೊ ನೀರೆಲ್ಲ ಹಾಕ್ಕೊಂಡಿದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಮಕ್ಕಳು ಬ್ರೇಕ್ಫಾಸ್ಟಿಗೆ ಕ್ವಿಕ್ಕಾಗಿ ಆಗುತ್ತೆ, ಮಾಡ್ಕೊಳ್ಳಿ. ಇದು ಒಂದು ಕುದಿ ಬಂದಮೇಲೆ ಅಕ್ಕಿ ಹಾಕಿ 1 ವಿಸಿಲ್ ತಗೊತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಅಲ್ಲೇ ಐತೆ ನೋಡಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳಲ್ಲ, ನನ್ನ ತಂಗಿ ಮೆಂತೆ ಪಲ್ಯ ಮಾಡ್ತಾ ಇದ್ದಾಳೆ. ಶುಗರು ಫುಲ್ಲು ಹೈ ಆಗ್ಬಿಟ್ಟಿದೆ, ಅದಕ್ಕೆ ಮೆಂತೆ ಪಲ್ಯ ಮಾಡ್ಕೊಂಡಿದ್ದಾವಳೆ. ಏನೇನು ಹಾಕಿದೆಯಾ ಶಿಲ್ಪ ಅವರೇ? ಎಣ್ಣೆ, ಕಡಲೆಬೇಳೆ, ಈರುಳ್ಳಿ, 2 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಉಪ್ಪು ಹಾಕಿದ್ದೀನಿ. ಸಾಸಿವೆ. ಇವಾಗ ಮೆಂತೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕೊಡ್ತಾ ಇದ್ದಾರೆ ನಮ್ಮ ಮಮ್ಮಿ. ಇವಾಗ ಇದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ತಿಂತಾರೆ ಅಷ್ಟೇ. ಆ ಬಾಣಲಿ ಸಾಲಲ್ಲ ಅಂದ್ರೇನು ಅದರಲ್ಲೇ ಮಾಡ್ತಾರಂತೆ, ನೋಡೋಣ ಅಷ್ಟೇ ಅಂತೆ.
ಯಾರಿಗೆ ಶುಗರ್ ಇದೆಯೋ ಇದು ಕಸರೆ ಐತೈತೆ, ಕಸರೆ ಹೋಗ್ಬೇಕು ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ರೆ ಕಸರೆ ಎಲ್ಲ ಹೋಗುತ್ತೆ. ಕಸರೆ ಇರಲ್ಲ, ಹಂಗೆ ತಿನ್ಬೋದು. ಪರವಾಗಿಲ್ಲ, ನಮಗೆ ಕಸರೆ ಇದ್ರೆ ತಿಂತೀರಿ ಅಂದವರು ನೀರು ಹಾಕಿಲ್ಲ ಅಂದ್ರೂ ಹಂಗೆ ಫ್ರೈ ಮಾಡಿ ತಿನ್ಬೋದು. ಲೈಟಾಗಿ ನೀರು ಇದ್ರಾಗ ಮೆಂತೆ ನೆನೆಸ್ಬಿಟ್ಟು ನೀರು ಕುಡಿದು ಮಿಕ್ಕಿತೈತಲ್ಲ ಅದೇ ತಿನ್ನೋಕ್ಕಾಗಲ್ಲ. ಇದ್ರ ಜೊತೆಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಯಾಕೆ ನಿಂಗೆ ಶುಗರ್ ಬಂದಿರೋದು ಶಿಲ್ಪ? ಗೊತ್ತಿಲ್ಲ, ಹಣೆ ಬರುತ್ತೆ. ಇವಾಗ ಅದಕ್ಕೆ ಎಲ್ಲರೂ ರೆಡಿ ಆಗಿದ್ದೀರಿ, ಹಾಸ್ಪಿಟ್ಲಿಗೆ ತೋರಿಸೋದಕ್ಕೆ ಹೋಗ್ತಾ ಇದ್ದೀರಿ. ಶುಗರು ಎಷ್ಟಿದೆ ಶಿಲ್ಪ ನಿನಗೆ? 350 ಇದೆ. ಹಂಗಾಗಿ ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀರಿ. ನಾನು ರೆಡಿ ಆಗಬೇಕು. ರೆಡಿ ಆಗೋ ಅಷ್ಟೊತ್ತಿಗೆ ಮೆಂತ್ಯ ಪಲ್ಯ ಮಾಡ್ಕೊತಾಳಂತೆ, ಅದಕ್ಕೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಮ್ಮಿನೂ ರೆಡಿ ಆಗಿದ್ದಾರೆ. ಏನು ಮಮ್ಮಿ? ಕಾಯಿಕಾಯಿ ತಂದ್ರೇನು, ಕಾಕರಕಾಯಿ ತಂದ್ರೆ ಅದನ್ನು ಕಸರೆ ಹೋಗ್ಬೇಕಂದ್ರೆ ಅದಕ್ಕೂ ನೀರು ಹಾಕಿ ಈ ಮೆಂತೆ ನೆನೆಸಿರ್ತೀರಲ್ವಾ, ಅದು ಹಂಗೆ ಕುಡಿಯೋಕ್ಕಾಗಲ್ಲ. ಮೆಂತೆ ಇಕ್ಕೊಂಡು ಅದಕ್ಕೂ ಕಾಕರಕಾಯಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಯ್ತು ಬಿಡು ತಿನ್ನೋದಕ್ಕೆ. ಬೇಗ ಬೇಗ ಮಾಡು, ನಾನು ರೆಡಿ ಆಗಿ ಬರ್ತೀನಿ. ಅದು ಹಿಂಗೆ ಅದು ಬೇಯಿಸ್ಕೊಳಲ್ಲ, ಕಾಕರಕಾಯಿ ಹಂಗೆ ಹುರಿದು ಮಾಡ್ಬೋದು, ಚೆನ್ನಾಗಿರುತ್ತೆ. ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀರಿ, ಆವಾಗ ಕಾಕರಕಾಯಿ ಬಂದು ಕಸರೆ ಬರಲ್ಲ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಹಂಗೂ ಮಾಡ್ತಾರೆ. ಬೇಯಿಸ್ಕೊಂಡು ನೀರು ಚೆಲ್ಬಿಟ್ಟು ಮಾಡ್ತಾರೆ, ಕಸರೆದು ಇರುತ್ತೆ ಅಂದ್ಬಿಟ್ಟು. ಹುಣಸೆ ಹಣ್ಣು ಹಾಕ್ತಾರೆ, ನಾವು ಹುಣಸೆ ಹಣ್ಣು ಏನು ಹಾಕಲ್ಲ, ಹಂಗೆ ಮಾಡ್ತೀವಿ. ಹಂಗೆ ತಿಂತೀಯ? ಚೆನ್ನಾಗಿರುತ್ತೆ. ಸಾಂಬಾರು ಪುಡಿ ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ತಿಂತೀವಿ ಮಾಡಿ. ನಾನು ರೆಡಿಯಾಗಿ ಬರ್ತೀನಿ, ಟೈಮ್ ಆಯ್ತು. ಮೆಂತೆ ಪಲ್ಯ, ಇಷ್ಟೇ ಮೆಂತೆ ಪಲ್ಯ ನಮ್ಮ ಸಿಸ್ಟರ್ ಮಾಡೋದು. ಚೆನ್ನಾಗೈತೆ. ಕಸರೆ ಲೈಟಾಗೈತೆ, ಗೊತ್ತಾಗಲ್ಲ ಐತೆ ಅಂತ. ಗೊತ್ತಾಗುತ್ತೆ. ನಡೀರಿ, ಟೈಮ್ ಆಯ್ತು. ನೋಡಿ ಸೊ ಫ್ರೆಂಡ್ಸ್, ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಿ. ನನ್ನ ತಂಗಿ ಅಮ್ಮ ಇವತ್ತು ಸಂಜೆ ಊರಿಗೆ ಹೋಗ್ತಾರೆ, ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡಿಕೊಟ್ಟು ತಿನ್ನಿಸ್ಬಿಟ್ಟು ಕಳ್ಸೋಣ ಅಂತೇಳಿ ಮೀನು ತೊಗೊಂಬಂದಿದ್ದೀನಿ. ನನ್ನ ತಂಗಿಗೆ ಮೀನು ಅಂದರೆ ತುಂಬ ಇಷ್ಟ, ಹಾಗಾಗಿ ಮೀನು ಸಾರು ಮಾಡೋದಕ್ಕೆ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಬಾಂಗ್ಡಾ ಮೀನಿದು. ಸೊ ಇವಾಗ ಮೊಸರು ಹಾಕ್ಕೊತಾ ಇದ್ದೀನಿ. 1/4 ಲೀಟ್ರಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊತೀನಿ, ಮತ್ತು ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊತೀನಿ, ಜೀರಿಗೆ ಪುಡಿ 1 ಸ್ಪೂನ್ ಹಾಕ್ಕೊತೀನಿ, ಪೆಪ್ಪರ್ ಪುಡಿ 1 ಸ್ಪೂನ್ ಹಾಕ್ಕೊತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿಣ, ಒಂದು ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಇಲ್ಲಾಂದರೆ ಒಂದು ಹಾಫ್ ಆನ್ ಅವರು ನೆನೆಯಕ್ಕೆ ಬಿಡ್ತೀನಿ. ಇದಕ್ಕೆ ಏನೇನು ಬೇಕೋ ಮಸಾಲ ಅದೆಲ್ಲ ಕಟ್ ಮಾಡೋ ಅಷ್ಟೊತ್ತಿಗೆ ಇದು ಚೆನ್ನಾಗಿ ನೆಂದಿರುತ್ತೆ. ಈ ಥರ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಮೀನಿಗೆ ಚೆನ್ನಾಗಿ ಹಿಡಿಯುತ್ತೆ, ಮತ್ತು ತಿನ್ನುವಾಗ ಸಪ್ಪೆ ಅನಿಸಲ್ಲ. ಹಂಗಾಗಿ ಈ ಥರ ಮಾಡ್ತಾ ಇದ್ದೀನಿ ನಾನು. ಸೊ ಇದನ್ನು ಚೆನ್ನಾಗಿ ಕಲಸಿ ಒಂದು ಸೈಡಲ್ಲಿ ಇಟ್ಕೊತೀನಿ. ಇದಕ್ಕೆ ಏನೇನು ಬೇಕು ಮಸಾಲ ಅದನ್ನೆಲ್ಲ ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ಇದು ಚೆನ್ನಾಗಿ ನೆಂದಿರುತ್ತೆ. ನಿಮ್ಗೆ ಇನ್ನೂ ಟೈಮ್ ಇದೆ ಅಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಟು, ಅಂದರೆ ನೈಟ್ ಮಾಡ್ತಾ ಇದ್ದೀರಾ ಅಂದರೆ ಮಧ್ಯಾಹ್ನ ಈ ಥರ ಎಲ್ಲ ಕಲಸಿಟ್ಟು ನೈಟ್ ಮಾಡ್ಕೊಳ್ಳಿ, ಇನ್ನೂ ತುಂಬ ರುಚಿಯಾಗಿ ಬರುತ್ತೆ. ಸೊ ಇವಾಗ ಅವರು ಸಂಜೆ ಊರಿಗೆ ಹೋಗ್ತಾ ಇರೋದ್ರಿಂದ ನಾನು ಮಧ್ಯಾಹ್ನನೇ ಮಾಡ್ಕೊತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹೇಳುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಳಿಲ್ಲ ಅನಿಸುತ್ತೆ ನಾನು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಸಾಂಬಾರು ಮಾಡೋದು ತುಂಬ ರುಚಿಯಾಗಿ ಬರುತ್ತೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಮೀನು ಸಾಂಬಾರು ಇಷ್ಟ ಪಡ್ತೀರೋ ಅವರು ಒಂದು ಸತಿ ಈ ಥರ ಟ್ರೈ ಮಾಡಿ, ಓಕೆನಾ? ಇವಾಗ ಇದಕ್ಕೆ ಏನೇನು ಬೇಕು ಮಸಾಲ ನೋಡೋಣ ಬನ್ನಿ. ಮಸಾಲ ಬಂದು ಸಿಂಪಲ್ಲಾಗಿ ತೊಗೊತಾ ಇದ್ದೀನಿ. ಕಾಯಿ, ಚಕ್ಕೆ, ಲವಂಗ, ಗಸಗಸೆ, ಕಡಲೆಪಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟು. ಅದ್ರ ಜೊತೆಗೆ 2 ಈರುಳ್ಳಿ ಹಾಕ್ಕೊಂಡು ಹಸಿದೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ, ಹಾಗೆ ಒಂದು ಪಲಾವ್ ಎಲೆ,
ಒಂದು ಸ್ವಲ್ಪ ಮರಾಠಿ ಮೊಗ್ಗು ಜಾಪಾತ್ರೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ನಾವೇನು ಮಸಾಲ ರುಬ್ಬಿಟ್ಕೊಂಡಿದ್ರಿ ಅದನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಮಸಾಲಾನ ಆ್ಯಡ್ ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ. ಎಲ್ಲ ಹಸಿ ಇದೆ ಅಲ್ವಾ, 1-2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇದು ಚೆನ್ನಾಗಿ ಫ್ರೈ ಆಗಿದೆ. 2 ನಿಮಿಷ ಫ್ರೈ ಆದಮೇಲೆ ನಾವೇನು ಮಸಾಲ ಎಲ್ಲ ಹಾಕಿ ಮೀನಿಗೆ ಅಪ್ಲೈ ಮಾಡಿ ಇಟ್ಟಿದ್ರಲ್ವ ಮಿಕ್ಸ್ ಮಾಡಿ, ಅದನ್ನು ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಮಸಾಲೆ ಜೊತೆಗೆ ಮೀನೆಲ್ಲನೂ ಹಾಕ್ಕೊತಾ ಇದ್ದೀನಿ. ಎಲ್ಲ ಮೀನು ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಟೊಮೊಟೊ ಹುಳಿ ಬೇಕಂದರೆ ಹುಣಸೆಹಣ್ಣು ಕೂಡ ಹಾಕ್ಕೊಬೋದು. ನಮ್ಮನೆಗೆ ಹುಳಿ ಸ್ವಲ್ಪ ಕಮ್ಮಿ ತಿಂತಾರೆ, ಹಾಗಾಗಿ ಟೊಮೊಟೊ 3-4 ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಟೊಮೊಟೊ ರುಬ್ಕೊಂಡು ಹಸೆದೆ ಹಾಕ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಫಸ್ಟಲ್ಲಿ ಹೈಯಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ಕೊತೀನಿ. ಆಮೇಲೆ ಕುದಿ ಬಂದಮೇಲೆ ಮೀಡಿಯಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಆದ್ರೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವ ಮೀನು ಸಾಂಬಾರು ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿತ್ತು. ನಮ್ಮ ಮನೆಯಲ್ಲಿ ಅಮ್ಮ ತಂಗಿ ಹೇಳ್ತಾಯಿದ್ರು ಸಾಂಬಾರು ಕರ್ಮೀನು ನೀರಿಲ್ವಾ ಆ ಥರ ಟೇಸ್ಟ್ ಇದೆ, ಮತ್ತು ಮೀನಿಗೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಅಂತ ಹೇಳಿದ್ರು. ಸ್ವಲ್ಪ ಉಪ್ಪು ಖಾರ ಕಮ್ಮಿ ಅನಿಸ್ತು, ಹಂಗಾಗಿ ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡೆ. ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದೀತಾ ಇರಲಿ. ಈ ಕಡೆ ಚಿಕನ್ ಲಿವರ್ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಸಾಸಿವೆ ಮಾತ್ರ, ಅದು ಚಿಟಪಟ ಆದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಮ್ಮ ಹಸ್ಬೆಂಡ್ರು ಮಾಡ್ತಾಯಿದ್ದಾರೆ. ಸೊ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀರಿ. ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಇವಾಗ ಚಿಕನ್ ಲಿವರ್ನ ಹಾಕ್ಕೊತಾ ಇದ್ದೀರಿ. ಚಿಕನ್ ಲಿವರ್ನ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ, 2-3 ಸತಿ ಆದ್ರೂ ಚೆನ್ನಾಗಿ ತೊಳ್ಕೊಳ್ಳಿ. ಇವಾಗ ಚಿಕನ್ ಲಿವರ್ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀರಿ. ಆಮೇಲೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮತ್ತು ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಪೌಡರ್ ಮತ್ತು ಗರಂ ಮಸಾಲ, ನೀವು ಬೇಕಾದರೆ ಚಿಕನ್ ಪೌಡರ್ ಅದನ್ನು ಕೂಡ ಹಾಕ್ಕೊಬೋದು. ಇದೆಲ್ಲ ಗರಂ ಮಸಾಲ ಮತ್ತು ಚಿಕನ್ ಪೌಡರ್ ಇವೆರಡು ಆಪ್ಷನಲ್ಲು. ಇಷ್ಟೂ ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕಾಗುತ್ತೆ, ಅಂದರೆ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ. ಇದಂತೂ ಬೇಗ ಬೆಂದೋಗುತ್ತೆ, ಇದಕ್ಕೆ ಟೈಮ್ ಏನು ತೊಗೊಳಲ್ಲ. ಮಿನಿಮಮ್ ಅಂದರೆ ಒಂದು 15 ನಿಮಿಷದಲ್ಲಿ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. ಸೊ ಈ ಥರ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದೊಳ್ಳೆ ಟೇಸ್ಟಿಯಾಗಿರುವ ಚಿಕನ್ ಲಿವರ್ ಫ್ರೈ ರೆಡಿ ಆಗುತ್ತೆ. ನಮ್ಮ ಯಜಮಾನರು ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಅವ್ರ ಕೈಗೆ ಮಾಡಿಸೋದು ಇದನ್ನು. ಸೊ ನಾನು ಮಾಡ್ತೀನಿ, ಅದೇನೋ ಅವ್ರಿಗೆ ಚಿಕನ್ ಪೆಪ್ಪರ್ ಡ್ರೈ ಮಾಡಬೇಕಂದ್ರೆ ತುಂಬ ಇಷ್ಟ, ಹಂಗಾಗಿ ಅವ್ರು ಬಂದು ಮಾಡ್ತಾರೆ. ಸೊ ನೋಡಿ, ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತೀರಿ. ಇಷ್ಟು ನೀರು ಹಾಕಿರ್ತೀರಲ್ವ, ಇದು ಬೇಯೋ ಅಷ್ಟೊತ್ತಿಗೆ ನೀರೆಲ್ಲ ಇಂಬ್ರೋಗಿ ಫುಲ್ಲು ಡ್ರೈ ಆಗುತ್ತೆ. ರುಚಿ ಅಂತೂ ವಾವ್ ಸೂಪರಾಗಿರುತ್ತೆ ಗೊತ್ತಾ. ಮನೆ ಮಂದಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ಈ ಥರ ನಾವು ಮಧ್ಯಾಹ್ನ ಅಡುಗೆ ಮಾಡ್ಕೊಂಡಿದ್ರಿ. ಅಮ್ಮ ಮತ್ತು ತಂಗಿಗೆ ಮಾಡಿ ಕೊಟ್ರಿ. ಹೆಂಗಿದ್ರು ಅವರು ಊರಿಗೆ ಹೋಗ್ತಾ ಇದ್ದಾರಲ್ವ, ಹಾಗಾಗಿ ಅವ್ರಿಗೂ ತುಂಬಾ ಇಷ್ಟ ಆಯಿತು. ಚಿಕನ್ ಲಿವರ್ ಫ್ರೈ ಮತ್ತು ಮೀನು ಸಾಂಬಾರು ತುಂಬ ಚೆನ್ನಾಗಿ ಮಾಡಿದ್ದೀಯ ಅಂತ ಹೇಳಿದ್ರು. ಸೊ ಮೀನು ಸಾರು ನೋಡಿ ರೆಡಿ ಆಯಿತು. ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಲಾಸ್ಟಿಗೆ ಒಂದು ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಸೊ ಹುಣಸೆ ಹಣ್ಣು ಹಾಕಿಲ್ವಲ್ಲ, ಹಾಗಾಗಿ ಹುಳಿ ಇರಲಿ ಅಂತೇಳಿ ಟೊಮೊಟೊ, ಮೊಸರು ಮತ್ತು ನಿಂಬೆಹಣ್ಣು 3 ಹಾಕಿದ್ದೀನಿ. ಆದ್ರೂ ಅಷ್ಟೊಂದು ಹುಳಿ ಏನಿರಲಿಲ್ಲ. ನಾವು ಎಷ್ಟು ಹುಳಿ ತಿಂತೀರೋ ಅದ್ರ ಪ್ರಕಾರ ಇತ್ತು. ಮೀನಿಗೆ ಹುಳಿ ಇರಬೇಕು ಅಂತ ಹೇಳ್ತಾರೆ, ನೀವು ಹುಣಸೆ ಹಣ್ಣು ಹಾಕ್ಕೊಳ್ಳಿ ಬೇಕು ಅಂದರೆ. ಇಲ್ಲ ನಾವು ಮೀಡಿಯಮ್ಮಾಗಿ ತಿಂತೀರಂದರೆ ನಾನು ಯಾವ ಥರ ಮಸಾಲ ಹಾಕಿದ್ದೀನೋ ಅದೇ ಥರ ಮಾಡಿ ನೋಡಿ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ.
ಸೊ ಅಲ್ಲಿ ಮೀನು ಸಾರಾಯಿತು. ಈ ಕಡೆ ಇನ್ನೊಂದು 5 ನಿಮಿಷ ಬೇಕಾಗಿತ್ತು ಚಿಕನ್ ಲಿವರ್ ಫ್ರೈ ಆಗೋದಕ್ಕೆ, ಅದು ರೆಡಿ ಆಯಿತು. ಇವಾಗ ಒಟ್ಟಿಗೆ ಎಲ್ಲರೂ ಬ್ಯಾಟಿಂಗ್ ಮಾಡ್ತಾಯಿದ್ದೀರಿ. ಸೌತೆಕಾಯಿ ಮತ್ತು ಈರುಳ್ಳಿ, ನಿಂಬೆಹಣ್ಣು ಎಲ್ಲ ಕಟ್ ಮಾಡಿಕೊಂಡು ಅಮ್ಮ ಮತ್ತು ನಾನು, ನನ್ನ ತಂಗಿ, ಮಕ್ಕಳು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾಯಿದ್ದೀರಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್. ಮತ್ತು ಅಮ್ಮ ಮತ್ತು ತಂಗಿ ಸಂಜೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಊರಿಗೆ ಹೊರಟ್ರು. ಒಂದು ವಾರದಿಂದ ಮನೆಗಿದ್ದಿದ್ದಕ್ಕೆ ಏನೋ ಒಂಥರ ಚೆನ್ನಾಗಿತ್ತು, ಹೋದ್ಮೇಲೆ ಬೇಜಾರಾಯಿತು.